ಆ, ಖ್ಯಾತ ಮನಃಶಾಸ್ತ್ರಜ್ಞ ಪದ್ಮಾವತಿಯವರು ಕೂಡ ಜಾಯ್ನ್ ಆಗ್ತಿದ್ದಾರೆ ಝೂಮ್ ಲೈವ್ ಮೂಲಕ. ಪದ್ಮಾಕ್ಷಿ ಅವರು, ಮೇಡಮ್ ನಮಸ್ತೆ, ಚರ್ಚೆಗೆ ಸ್ವಾಗತ. ಪದ್ಮಾಕ್ಷಿ ಅವರ ನಮಸ್ಕಾರ. ಹೇಗಿದ್ರಿ ಮೇಡಮ್? ಚೆನ್ನಾಗಿದ್ದೀವಿ, ನೀವ್ ಹೇಗಿದ್ದೀರಾ? ಚೆನ್ನಾಗಿದ್ದೀವಿ. ಈಗ ಸಾಮಾನ್ಯವಾಗಿ ನಿರೀಕ್ಷೆಗಳ ಭಾರವನ್ನು ಹೊತ್ತು ಒಂದು ಕಡೆ ಹುಡುಗ ನಾನು ಇನ್ನೂ ಸೆಟ್ಲ್ ಆಗಿಲ್ಲ, ಸೆಟ್ಲ್ ಆಗಬೇಕು, ಸೆಟ್ಲ್ ಆದ ನಂತರದಲ್ಲಿ ಮದುವೆ ಆಗಬೇಕು ಅಂತ ಇರ್ತಾನೆ. ಮತ್ತೊಂದು ಕಡೆ ಹುಡುಗಿನ ಹುಡುಗ ಕೊಡಬೇಕು ಅಂತಂದಾಗ ಸಾಮಾನ್ಯವಾಗಿ ಹುಡುಗನ ಹಿನ್ನೆಲೆ ಏನು, ಬ್ಯಾಕ್ಗ್ರೌಂಡ್ ಏನು, ಆತ ಗುಣವಂತನ, ಆತನ ಗುಣ ಹೇಗೆ, ಮತ್ತು ಮನೆಯಲ್ಲಿ ಯಾರೆಲ್ಲ ಇದ್ದಾರೆ, ಇದೆಲ್ಲವೂ ಕೂಡ ಹೆಣ್ಣು ಹೆತ್ತವರು ನೋಡುವುದು ವಾಸ್ತವ. ಅದು ಯಾಕೆಂದರೆ ಕೊಟ್ಟ ಮಗಳು ಮುಂದೆ ಕಷ್ಟಕ್ಕೆ ಬೀಳಬಾರ್ದು, ಸುಖವಾಗಿರಬೇಕು ಅನ್ನುವಂಥ ಕಾರಣಕ್ಕೆ ಹೆಣ್ಣು ಹೆತ್ತವ್ರು ನೋಡ್ತಾರೆ. ಆದರೆ ಇದು ಎಷ್ಟೋ ಸಲ ತನಗೇನೂ ಇಲ್ಲ ಅನ್ನುವಂಥ ಕಾರಣಕ್ಕೆ ಗಂಡು ಕೂಡ ವಯಸ್ಸಿಗೆ ಬಂದ ನಂತರದಲ್ಲಿ ಒಬ್ಬ ಯುವಕ ಕೂಡ ಮದುವೆ ಆಗಲಿಕ್ಕೆ ಹೆಣ್ಣು ಸಿಗದೆ ಪರದಾಡುವಂಥ ಒಂದಷ್ಟು ಪರಿಸ್ಥಿತಿಗಳನ್ನು ಕೂಡ ನಾವು ನೋಡ್ತಾ ಇರ್ತೀವಿ. ತಾವು ಯಾವ ರೀತಿ ವ್ಯಾಖ್ಯಾನಿಸ್ತೀರಿ ಇವತ್ತಿನ ದಿನಮಾನದ ಈ ಸ್ಥಿತಿಗತಿಯನ್ನು? ಅದು ಒಬ್ಬ ಯುವಕನ ಮಾನಸಿಕ ಸ್ಥಿತಿಗತಿ ಮೇಲೆ ಹೇಗೆ ಪರಿಣಾಮ ಬೀರಬಹುದು ಅಂತ? ಒಂದು ಮದುವೆಗೆ ಬರೀ ಹುಡುಗ ಹುಡುಗಿ ಅಷ್ಟೇ ಮ್ಯಾಟರ್ ಆಗಲ್ಲ, ಫ್ಯಾಮಿಲೀಸು ಮ್ಯಾಟರ್ ಆಗ್ತಾರೆ. ಆ ಹುಡುಗ ಬೆಳೆದು ಬಂದ ರೀತಿ, ತಂದೆ ತಾಯಿ ಏನನ್ನು ಅವ್ರನ್ನ ಹೇಗ್ ಬೆಳೆಸಿರ್ತಾರೆ ಅನ್ನೋದು, ಇದನ್ನ ಅಪ್ಪ ಅಮ್ಮ ಚೆಕ್ ಮಾಡ್ತಾರೆ. ಅವ್ರ ಫ್ಯಾಮಿಲಿ ಎಲ್ಲ ಕುತ್ಕೊಂಡ್ ಮಾತಾಡ್ತಾರೆ, ಚೆಕ್ ಮಾಡ್ತಾರೆ. ಇದು ತಪ್ಪಲ್ಲ, ಇದೇನ್ ಹೊಸದಾಗಿ ಮಾಡ್ತಿರೋ ಕೆಲ್ಸ ಅಲ್ಲ, ತಲಾಂತರದಿಂದ ಮಾಡ್ಕೊಂಡ್ ಬಂದಿದ್ದಾರೆ, ಅದನ್ನ ಮುಂದುವರ್ಸ್ಕೊಂಡು ಹೋಗ್ತಾರೆ. ಆದ್ರೆ ಯಾವ್ದೇ ಒಂದು ಹುಡುಗ ಆಗ್ಲಿ, ಯಾವ್ದೇ ಒಂದು ಹುಡುಗಿ ಆಗ್ಲಿ, ತನ್ನ ಒಂದು ಸ್ಪೌಸ್ ಏನಿದ್ದಾರೆ ಅವ್ರು ಸೆಟ್ಲ್ ಆಗಿರ್ಬೇಕು ಅಂತ ಅನ್ಕೊಳ್ಳೋದು, ನಾವು ಚೆನ್ನಾಗಿರ್ಬೇಕು ಅಂತ ಅನ್ಕೊಳ್ಳೋದು, ನಿರೀಕ್ಷೆಗಳನ್ನ ಇಟ್ಕೊಳ್ಳೋದು ತಪ್ಪಲ್ಲ. ನಿರೀಕ್ಷೆನೇ ಇಟ್ಕೊಳ್ದೆ ಹೋದ್ರೆ ಹೇಗೆ? ನಿರೀಕ್ಷೆ ಜೀವನ, ಮತ್ತೊಂದು ಲೈಫ್ ಮುಂದುವರ್ಸ್ಕೊಂಡು ಹೋಗಕ್ಕೆ. ಆದರೆ ನೀವ್ ಇಟ್ಕೊಂಡಂತ ನಿರೀಕ್ಷೆಗಳು ಅನ್ರಿಯಲಿಸ್ಟಿಕ್ ಆಗಿದ್ದಾಗ, ಕೆಲವರೆಲ್ಲ ನಾನೇನ್ ಸೆಟ್ಲ್ ಆಗೋದೇನ್ ಬೇಡ, ಡೌರಿ ಇಸ್ಕೊಂಡ್ ಸೆಟ್ಲ್ ಆಗ್ಬಿಡ್ತೀನಿ, ಅಥವಾ ನಾನೇನ್ ಓದೋದ್ ಬೇಡ, ಸ್ವಲ್ಪ ಚೆನ್ನಾಗಿ ಓದಿರೋದ್ರೆ ಚೆನ್ನಾಗಿರೋ ಹುಡುಗ ಸಿಕ್ಬಿಡ್ತಾನೆ, ನಾನು ಅವ್ನ ದುಡ್ಡಲ್ಲಿ ಮಜಾ ಮಾಡ್ಕೊಂಡು ಇದ್ದು ಬಿಡ್ತೀನಿ ಅನ್ನೋದು ಮಾತ್ರ ಇತ್ತೀಚಿನ ಕೇಳಿ ಬರ್ತಾ ಇರೋ ಪದಗಳು ನಿಜವಾಗ್ಲೂ ಅಕ್ಸೆಪ್ಟಬಲ್ ಅಲ್ಲ. ಈಗ ಗಣಕೂಟಗಳು 32, 36 ಬಂದ್ಬಿಟ್ಟಿತ್ತು, ಆದ್ರೂ ಡಿವೋರ್ಸ್ ಆಗಿದ್ದಾರೆ. ಸೊ ಹಂಗಾಗಿ ಮದುವೆಗೆ ಬೇಕಾಗಿರೋದು ಕ್ಲಿಯರ್ ಕಟ್ ಅಂಡರ್ಸ್ಟ್ಯಾಂಡಿಂಗು, ದೊಡ್ಡವರು ಮಕ್ಕಳಿಗೆ ಹೇಳ್ಕೊಡ್ಬೇಕಾಗಿರೋ ಒಳ್ಳೆ ಬುದ್ಧಿ. ಇತ್ತೀಚಿನ ದಿನಗಳಲ್ಲಿ ಕೆಲವೊಂದ್ ಪೇರೆಂಟ್ಸ್, ಅಯ್ಯೋ ಅವ್ನ ಅಡ್ಜಸ್ಟ್ ಮಾಡ್ಕೋತಿಲ್ವಾ, ಡೈವರ್ಸ್ ಕೊಟ್ಬಿಡು, ಅಯ್ಯೋ ಅವಳು ಸರಿಗಿಲ್ವಾ, ಡೈವರ್ಸ್, ಬರೀ ಡೈವರ್ಸ್ ಕೊಟ್ಬಿಡು ಅನ್ನೋದ್ರಲ್ಲೇ ಹೇಳ್ಕೊಡೋದ್ರ ಬದಲು ಅಡ್ಜಸ್ಟ್ ಮಾಡ್ಕೊಳ್ಳಿ, ವಿಚಾರನ ಅರ್ಥ ಮಾಡ್ಕೊಳ್ಳಿ, ವ್ಯಕ್ತಿಯನ್ನ ಅರ್ಥ ಮಾಡ್ಕೊಳ್ಳಿ, ಸಮಯವನ್ನ ಕೊಡಿ, ಈ ರೀತಿಯಾದಂತ ಮಾತುಗಳನ್ನ ಹೇಳ್ಬಿಟ್ಟು ಪೇಷನ್ಸ್ ಅನ್ನ ಬೆಳೆಸ್ಕೊಳ್ಳೋಕೆ ಟ್ರೈನ್ ಮಾಡ್ಬೇಕು ಅನ್ಸುತ್ತೆ ಹುಡುಗ ಹುಡುಗಿಗೆ. ಎಲ್ಲಾ ಹುಡುಗ ಹುಡುಗಿಯರು ಮದ್ವೆ ಮಾಡ್ಕೊಳ್ಳೋಕು ಮುಂಚೆ ಕೆಲವೊಬ್ರಲ್ಲಿ ಹೇಳ್ತಾರೆ, ಅಯ್ಯೋ ಮದ್ವೆ ವರ್ಕೌಟ್ ಆಗ್ಲಾದ್ರೆ ಡೈವರ್ಸ್ ಅಲುಮನಿಲ್ ಬದುಕೊಂತೀನಿ ಅಂತ. ಇದು ರೈಟ್ ಥಾಟ್ ಪ್ರೋಸೆಸ್ ಅಲ್ಲ. ಒಂದು ಮದುವೆ ಅಂದ್ರೆ ಕೊಡೋದು ತಗೊಳ್ಳೋದು, ಇಟ್ಸ್ ಗಿವ್ ಅಂಡ್ ಟೇಕ್ ಪಾಲಿಸಿ. ಇಲ್ಲ ನಾನೊಬ್ನೇ ತಗೊಂಡ್ಬಿಡ್ತೀನಿ ಅನ್ನೋದ್ರ ಬದಲು ನಾನು ಈ ಮದುವೆಗೆ ಕಾಂಟ್ರಿಬ್ಯೂಟ್ ಮಾಡ್ಬೇಕು, ಅದು ಕಾಯ ವಾಚ ಮನಸ್ಸ ಎಲ್ಲಾ ತರದಲ್ಲೂ ಕಾಂಟ್ರಿಬ್ಯೂಟ್ ಮಾಡ್ಬೇಕು ಪಾಸಿಟಿವ್ಲಿ ಅನ್ನೋದು ಇಬ್ರಲ್ಲೂ ಇರ್ಬೇಕು. ಅವಾಗ್ಲೇ ಚೆನ್ನಾಗಿ ನಡಿಲಿಕ್ಕೆ ಸಾಧ್ಯ. ಇಲ್ಲ ನಾನ್ ಮಾತ್ರ ಏನು ಮಾಡಲ್ಲ, ಆರಾಮಾಗಿ ಇದ್ಬಿಡ್ತೀನಿ ಅಂದ್ರೆ ಅದೊಂಥರ, ಒಂದು ಗಾಡಿ ನಡಿಬೇಕು ಅಂದ್ರೆ 2 ಟೈರ್ಗಳು ಸಮವಾಗಿದ್ದಾಗ್ಲೇ ಗಾಡಿ ಮುಂದೆ ಹೋಗಕ್ ಸಾಧ್ಯ. ಸೊ ಐ ಶುಡ್ ಬಿ ರೆಡಿ ಟು ಗಿವ್. ನಾನು ಸಮಾಧಾನ ಬೆಳೆಸ್ಕೋಬೇಕು, ಮಾತಿಗೂ ಜಗಳ ಆಡ್ಬಾರ್ದು. ಕೆಲವ್ರು ಇರ್ತಾರೆ ಏನ್ ಮಾತಾಡಂಗಿಲ್ಲ, ಜಗಳ ಆಡ್ತಾರೆ, ನೀನ್ ಯಾರನ್ನೂ ಮಾತಾಡ್ಸಂಗಿಲ್ಲ, ನನಗ್ ಮಾತ್ರ ಇಂಪಾರ್ಟೆನ್ಸ್ ಕೊಡ್ಬೇಕು, ಈ ತರದ ನೆಗೆಟಿವ್ ಆಲೋಚನೆ ಎಲ್ಲ ಬಿಟ್ಟು ಒಂದು ರಿಲೇಶನ್ಶಿಪ್ ಅನ್ನ ನಡ್ಸ್ಕೊಂಡ್ ಹೋಗ್ಬೇಕು. ಇದು ನಾನು ಮ್ಯಾನೇಜ್ ಮಾಡ್ಬೇಕು, ಐ ಶುಡ್ ಲರ್ನ್ ಆಲ್ ದೀಸ್ ಥಿಂಗ್ಸ್ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ಇನ್ನ ಅವ್ರ ಸುತ್ತಮುತ್ತ ಇರೋರು ಅವ್ರೇನೋ ಕಂಪ್ಲೇಂಟ್ ಮಾಡಿದ ತಕ್ಷಣನೇ ನಡಿ ಡೈವರ್ಸ್ ಕೊಟ್ಬಿಡು ಅಂತ ಅಡ್ವೈಸ್ ಮಾಡೋದ್ರ ಬದಲು ಸಮಯ ಕೊಡಿ, ಅದನ್ನ ಆಕ್ಸೆಪ್ಟ್ ಮಾಡ್ಕೊಳ್ಳಿ, ಒಂದ್ ವ್ಯಕ್ತಿನ ಅರ್ಥ ಮಾಡ್ಕೊಳ್ಳಿ. 2 ಫ್ಯಾಮಿಲೀಸ್ಗಳು ಬೇರೆ ಬೇರೆ ರೀತಿಯಲ್ಲಿ ಬೆಳೆದು ಬಂದಿರ್ತವೆ, ಅದನ್ನ ಅರ್ಥ ಮಾಡ್ಕೊಳ್ಳೋಕೆ ಸಮಯ ಬೇಕಾಗತ್ತೆ. ನಾವು ಸಮಯವನ್ನು ಕೊಡೋಣ ಅನ್ನೋದನ್ನ 2 ಫ್ಯಾಮಿಲಿಗಳು ಮಕ್ಕಳಿಗೆ ಎನ್ಕರೇಜ್ ಮಾಡ್ಬೇಕು. ಇಲ್ಲ ಅಂದ್ರೆ ಸಮಸ್ಯೆ ಜಾಸ್ತಿ ಆಗುತ್ತೆ. ಸೆಟ್ಲ್ ಆಗ್ಬಿಡ್ತೀನಿ, ನಾವ್ ಇನ್ನೊಬ್ರು ದುಡ್ಡಲ್ಲಿ ಸೆಟ್ಲ್ ಆಗ್ಬಿಡ್ತೀನಿ, ನನ್ನ ಕನಸುಗಳನ್ನ ಇನ್ನೊಬ್ರು ವಿಚಾರದಿಂದ ದುಡ್ಡಲ್ಲಿ ಈಡೇರಿಸ್ಕೊಂಡ್ಬಿಡ್ತೀನಿ, ಅಥವಾ ನಾನು ಆರಾಮಾಗಿರ್ಬೇಕು, ನಾನೇನು ಕಾಂಟ್ರಿಬ್ಯೂಟ್ ಮಾಡಲ್ಲ, ಇದು ಸರಿಯಾದ ಆಟಿಟ್ಯೂಡ್ ಅಲ್ಲ. ಅದನ್ನೇ ಹೇಳೋದು, ಹೊಂದಾಣಿಸ್ಕೊಂಡು ಹೋಗೋದು ವೆರಿ ಇಂಪಾರ್ಟೆಂಟ್. ಆದ್ರೆ ನೀವ್ ಯಾವಾಗ ಟಾಕ್ಸಿಕ್ ರಿಲೇಶನ್ಶಿಪ್ಸ್ ಅಲ್ಲಿ ಇರ್ತೀರಾ, ತುಂಬಾ ಟಾಕ್ಸಿಸಿಟಿ, ರೆಡ್ ಫ್ಲಾಗ್ಸ್, ಆ ಪರ್ಸನ್ಗೆ, ಆ ಎದುರುಗಡೆ ಇರೋ ವ್ಯಕ್ತಿಗೆ ಸಾಕಷ್ಟು ಮಾನಸಿಕ ಸಮಸ್ಯೆಗಳಿದೆ, ಪರ್ಸನಲ್ ಡಿಸಾರ್ಡರ್ಸ್ ಇದೆ ಅನ್ನೋದು ಅನ್ಸಿ ಅದು ಸರಿನೇ ಹೋಗಲ್ಲ ಅಂತ ಹೇಳಿದಾಗ ಏನಾದ್ರೂ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋ ಅನ್ನೋದನ್ನು ನಾವು ಒಪ್ಕೊಳ್ಳಲ್ಲ. ಸಿಚುವೇಶನ್ ಹೇಗಿದೆ ಅನ್ನೋದನ್ನ ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ನಾನು ಓದಿರೋ ಲೆವೆಲ್ ಏನು, ನಾನು ಒಂದು ರಿಲೇಶನ್ಶಿಪ್ ಎಷ್ಟು ಕಾಂಟ್ರಿಬ್ಯೂಟ್ ಮಾಡ್ಬೋದು, ವ್ಯಕ್ತಿಗತವಾಗಿ ನನ್ನ ಒಂದು ಡೆವಲಪ್ಮೆಂಟ್ ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನ ನೋಡ್ಬೇಕಾಗತ್ತೆ. ಸೊ ಮದುವೆ ಅಂದ ತಕ್ಷಣ ಇಟ್ಸ್ ಎಂಡ್ ಆಫ್ ಎವ್ರಿಥಿಂಗ್, ಬಿಗಿನಿಂಗ್ ಆಫ್ ಫನ್ ಅಂತ ಅನ್ನೋದ್ರ ಬದಲು ಇಟ್ಸ್ ಅ
ಓವರ್ ಆಲ್ ಲೈಫ್ ಟೈಮ್ ಪರ್ಸನಾಲಿಟಿ ಡೆವಲಪ್ಮೆಂಟ್ ಪ್ರೋಸೆಸ್ ಅಂತ ಅರ್ಥ ಮಾಡ್ಕೋಬೇಕು. ಓಕೆ, ಥ್ಯಾಂಕ್ ಯು ಮೇಡಮ್. ಇಷ್ಟೊಂದು ಕೂಡ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ ಧನ್ಯವಾದ ತಮಗೆ. ಮೇಡಮ್, ಬಹುಶಃ ಈ ಟ್ರೆಂಡ್ ಅನ್ನುವಂಥದ್ದು ಈಗ ಇಲ್ಲ ಅಂದರೆ ಸಾಕಷ್ಟು ರೀತಿಯಲ್ಲಿ ಈ ಹೆಣ್ಣು ಹೆತ್ತವರು ಒಂದಷ್ಟು ಡಿಮ್ಯಾಂಡ್ಗಳನ್ನು ಇಡ್ತಾರೆ, ಹಾಗಾಗಿ ಯುವಕರಿಗೆ ಅದನ್ನು ಪೂರೈಸೋಕ್ಕಾಗೋದಿಲ್ಲ. ಸೊ ಹಾಗಾಗಿ ಮದುವೆ ಮುಂದಕ್ಕೆ ಹೋಗುವಂಥದ್ದು ಅಥವಾ ನಿರಾಸೆ ಆ ಯುವಕನ ಬದುಕಲ್ಲಿ ಎದುರಾಗೋದು ಇಂಥದ್ದೆಲ್ಲ ಕೂಡ ನಡೆಯುತ್ತೆ. ಸೇಮ್ ಯುವತಿಯ ಬದುಕಲ್ಲೂ ಕೂಡ ಅಂಥ ಘಟನೆಗಳು ನಡೆದಿರೋದು ನಾವು ನೋಡಿದ್ದೀವಿ ಅಥವಾ ಕೇಳಿದ್ದೀವಿ ಕೂಡ, ಅಥವಾ ಪತ್ರಿಕೆಯಲ್ಲಿ ಓದೋದುಂಟು, ಅಥವಾ ನಮ್ಮ ಮಾಧ್ಯಮಗಳಲ್ಲಿ ಸುದ್ದಿ ಮಾಧ್ಯಮಗಳಲ್ಲಿ ಬಿತ್ತರ ಆಗುವಂಥದ್ದು ನಾವು ನೋಡ್ತಿರ್ತೀವಿ. ಬಹುಶಃ ಈ ಟ್ರೆಂಡ್ ಹೀಗೆ ಮುಂದುವರೆದ್ರೆ ಮುಂದಿನ ದಿನಗಳಲ್ಲಿ ಮದುವೆಗಳ ಸಂಖ್ಯೆನೇ ಕಡಿಮೆ ಆಗೋದಿಲ್ವೇ ಅಂತ. ಈಗ ಹುಡುಗನೂ ಹುಡುಗಿ ಇಬ್ಬರೂ ಮನಸ್ಸು ಮಾಡಬೇಕು ಸರ್. ಈಗ ಹುಡುಗಿ ಒಂದು ಹುಡುಗನ ಮದುವೆ ಹುಡುಗಿ ಒಂದು ಹುಡುಗನ ಮದುವೆ ಮಾಡ್ಕೋಬೇಕಾದ್ರೆ ಅವಳು 100% ಕಾಂಪ್ರಮೈಸ್ ಮಾಡ್ಕೋಬೇಕು. ಅಲ್ಲಿ ಅತ್ತೆ ಮಾವ ಇರಬಾರ್ದು ಅಂತಾಗಲಿ, ಮೈದ್ನಂದ್ರೆ ಇರಬಾರ್ದು ಅಂತಾಗಲಿ, ನಾವಿಬ್ಬರೇ ಇರಬೇಕು ನಾವಿಬ್ಬರೇ ದುಡಿಬೇಕು, ನಾವಿಬ್ಬರೇ ತಿನ್ನಬೇಕು ಅನ್ನೋದನ್ನು ಅವಳು ಸಂಪೂರ್ಣವಾಗಿ ಅದನ್ನು ತೆಗೆದುಹಾಕಬೇಕು. ಹಾಗೇ ಹುಡುಗನೂ ಅಷ್ಟೇ, ನನ್ನನ್ನು ನಂಬಿಕೊಂಡು ನನ್ನ ಹೆಂಡತಿ ಬಂದಿದ್ದಾಳೆ, ಅವಳಿಗೆ ನಾನು ಪ್ರೀತಿ ವಿಶ್ವಾಸ ತೋರಿಸಿದ್ರೆ ಅವಳು ನಮ್ಮ ಮನೆಯವ್ರನ್ನೆಲ್ಲರೂ ಹೊಂದ್ಕೋತಾಳೆ, ಹೊಂದ್ಕೊಳ್ಳೋಕ್ಕೆ ಟೈಮ್ ಕೊಡಬೇಕು ಅನ್ನೋ ಒಂದು ಮನೋಭಾವ ಬರುತ್ತೆ. ಕೊನೆಯದಾಗಿ ಲಾಸ್ಟ್ ಒಂದು 2 ಲೈನಲ್ಲಿ ಹೇಳೋದಾದ್ರೆ ನಾನು ಹೇಳೋದಿಷ್ಟೇ ಅಂದರೆ ಗಂಡು ಹೆಣ್ಣು ಇಬ್ಬರು ಪರಸ್ಪರವಾಗಿ ಅವರು ಅರ್ಥ ಮಾಡಿಕೊಂಡು ಜೀವನನ ಮುಂದಕ್ಕೆ ಸುಖವಾಗಿ ತೊಗೊಂಡೋಗ್ಬೇಕು. ಯಾಕಂದರೆ ಅವ್ರು ಬರೀ ಗಂಡ ಹೆಂಡತಿ ಒಬ್ಬರೇ ಅಲ್ಲ, 2 ಮನೆ ಕುಟುಂಬ ಸೇರುತ್ತೆ. ಸೊ ಹೆಂಡತಿ ಮನೆ ಕುಟುಂಬನೂ ಅವನ ಕುಟುಂಬದವರು ಇಬ್ಬರು ಸೇರ್ತಾರೆ. ಅದರಿಂದ ಅವರು ಫಸ್ಟ್ ಆಫ್ ಆಲ್ ಪೇಷೆಂಟ್ಸ್ ಆಗಿರಬೇಕು, ಬೆಸ್ಟ್ ಲಿಸನರ್ ಆಗಬೇಕು, ಸೊಲ್ಯೂಷನ್ ಕೊಡೋ ಥರ ಇಬ್ಬರು ಇರಬೇಕು. ಇಬ್ಬರು ಎಲ್ಲಿ ಸಂಬಂಧಗಳನ್ನ ಮುಂದೆ ತೋರಿಸ್ಕೊಂಡು ಹೋಗೋಕ್ಕಾಗುತ್ತೋ ಅಲ್ಲಿ ಅವ್ರ ಭವಿಷ್ಯ ತುಂಬ ಚೆನ್ನಾಗಿರುತ್ತೆ. ಎಲ್ಲಿ ಈಗೋ ಮತ್ತು ಅಟಿಟ್ಯೂಡ್ ಇರುತ್ತೋ ಅಲ್ಲಿ ಕ್ಲಾಶ್ ಬೇಕು, ಅದು ಆಗದಂಗೆ ಥರ ನೋಡ್ಕೊಳ್ಬೇಕಾಗುತ್ತೆ.